ಯಾಕಂದರೆ ಅವ್ರ ಮನಸ್ಸು ತುಂಬ ಪ್ಯೂರ್. ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ಹಚ್ಕೊಂಡ್ರೆ ಕಷ್ಟ ಆದರೂ ಜೊತೆ ನಿಲ್ತಾರೆ. ಸಿಟ್ಟು ಬಂದರೆ ಅರ್ಥ ಮಾಡಿಕೊಂಡು ಬುದ್ಧಿ ಹೇಳ್ತಾರೆ. ಅವಳು ಮಾತು ಬಿಟ್ಟು ನಿಮ್ಮನ್ನ ಬ್ಲಾಕ್ ಮಾಡಿದಾಗ ನಿಮಗೆ ಸಿಟ್ಟು ಬರಲಿಲ್ವಾ? ಬೇಜಾರಾಯಿತು, ಆದರೆ ಸಿಟ್ಟು ಖಂಡಿತ ಇಲ್ಲ. ಕೆಲವೊಂದು ಸಲ ಒಬ್ಬನೊಬ್ಬನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಕೊಡಬೇಕಾಗತ್ತೆ. ಆಗಲೇ ಅಪಾರ್ಥಗಳು ಕಡಿಮೆ ಆಗೋದು. ಅದರಲ್ಲೂ ಮಲ್ಲಿ ಅವ್ರಿಗೆ ಆ ಸ್ಪೇಸ್ ಕೊಡೋದು ತುಂಬ ಮುಖ್ಯ. ಏಕೆ? ಅವರು ದುಡುಕಿ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಅವರು ಚೆನ್ನಾಗಿ ಯೋಚನೆ ಮಾಡ್ತಾರೆ. ಅದಕ್ಕಾದ್ರೂ ನಾವು ಟೈಮ್ ಕೊಡಬೇಕಲ್ವಾ? ಹೋ, ನಮ್ಮ ಅಕ್ಕನ ಬಗ್ಗೆ ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ತಿಳ್ಕೊಂಡಿದ್ದೀನ ಇಲ್ವಾ ಅಂತ ಪರೀಕ್ಷೆ ಮಾಡಕ್ಕೆ ಕೇಳಿದಿರಾ? ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿರೋದು ಸರಿನಾ ತಪ್ಪ ಅಂತ ನೋಡಕ್ಕೆ ಕೇಳಿದೆ. ನೀವು ನನ್ನ ಬಗ್ಗೆ ಏನು ಅನ್ಕೊಂಡಿದ್ದೀರಾ ಅದನ್ನು ಹೇಳಲೇ ಇಲ್ಲ. ನಮ್ಮ ಅಕ್ಕಂಗೆ ಸ್ವಲ್ಪ ನೋವಾದರೂ ಅದನ್ನ ಸರಿ ಮಾಡೋದಕ್ಕೆ ಬೆಟ್ಟದಷ್ಟು ಎಫರ್ಟ್ ಹಾಕ್ತೀರಾ. ಬಾಯಿ ಬಿಟ್ಟು ಹೇಳೋಕ್ಕಾಗ್ದಿರೋ ಮಾತನ್ನ ಈ ಲೆಟ್ರಲ್ಲಿ ಬರ್ದಿದ್ದೀನಿ, ತಗೊಳ್ಳಿ ಓದಿ. ಅವಳು ಕಷ್ಟ ಇದೆ ಅಂತ ಗೊತ್ತಾದಾಗ ಅವಳು ಕೇಳದೇ ಇದ್ರೂ ಜೊತೆಗೆ ನೀನು ಸಹಾಯ ಮಾಡ್ತೀರಾ. ನಿಮ್ಮ ಮಿಥಿಲಾ ಮೇಡಮ್ ಮನೆಗೆ ಬಂದು ಕೇಳ್ಕೊಂಡಾಗ ಅವ್ರ ದೃಷ್ಟಿಕೋನದಿಂದ ನಾನು ಯೋಚನೆ ಮಾಡಲಿಲ್ಲ. ಹೀಗೂ ಯೋಚನೆ ಮಾಡಬಹುದು ಅಂತ ತೋರಿಸ್ಕೊಟ್ಟವನೇ ಈ ವಿಕ್ಕಿ. ನಿಮ್ಮ ಜೊತೆ ಇದ್ದಾಗ ಮಾತಾಡಿದಾಗ ಅಕ್ಕ ಅವಳಾಗಿರ್ತಾಳೆ. ಅವಳಿಗದೆಷ್ಟೇ ನೋವಿದ್ರೂ ಮರಿತಾಳೆ. ನನಗಷ್ಟು ಸಾಕು ನೀವು ಒಳ್ಳೆ ವ್ಯಕ್ತಿ ಅಂತ ಹೇಳೋಕ್ಕೆ. ಅಲ್ಲ, ನನ್ನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಜೋರು ಮಾಡೋ ಥರ ಪ್ರ್ಯಾಂಕ್ ಮಾಡಿದ್ರಾ? ನೀವೆಂಥ ದೊಡ್ಡ ಪ್ರ್ಯಾಂಕ್ ಸ್ಟಾರ್ ಇರಬೇಕಲ್ವಾ? ಮತ್ತೆ ಮೊದಲನೇ ಸಲ ಮಾತಾಡುವಾಗ ಏನಾದರೂ ಎಕ್ಸ್ಟ್ರಾ ಇರಬಾರ್ದಾ? ನಿಮ್ಮ ಈ ಎಕ್ಸ್ಟ್ರಾ ಮಾತುಗಳಿಗೆ ನನ್ನ ಆಟೆ ಬಾಯಿಗೆ ಬಂದಿತ್ತು. ಇನ್ಮೇಲೆ ಪ್ರ್ಯಾಂಕ್ ಮಾಡಲ್ಲ ಬಿಡಿ, ಇದೇನಿದ್ರು ಫಸ್ಟ್ ಕಾಲಿಗೆ ಮಾತ್ರ. ಸದ್ಯ ಬದುಕೊಂಡೆ. ನೀವು ಮನೇಲಿ ಮಾತ್ರ ಈಗೇನಾ ಇಲ್ಲ ಕಾಲೇಜಲ್ಲಿ ಇದೇ ಥರನಾ? ಇಲ್ಲಪ್ಪ, ಇದು ದತ್ತು 2.0 ವರ್ಷನ್ ಹತ್ರದವ್ರಿಗೆ ಮಾತ್ರ. ಕಾಲೇಜಲ್ಲಿ ನಂದು ಸೀರಿಯಸ್ ಕ್ಯಾರೆಕ್ಟರ್, ಓದೋದು ಮನೆಗೆ ಬರೋದು ಅಷ್ಟೇ. ಆದರೆ ನನ್ನ ತಂಗಿ ನಿಮ್ಮ ಥರ ಅಲ್ಲ. ಅವಳಿಗೆ ಗೊತ್ತಿಲ್ಲದೆ ಇರೋದು ಕಾಲೇಜಲ್ಲಿ ಯಾರೂ ಇಲ್ಲ ಅನಿಸುತ್ತೆ. ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಬಿಡಿ, ಕಾಲೇಜಲ್ಲಿರೋ ಮರ ಗಿಡ ಕಲ್ಲು ಎಲ್ಲಾನು ಮಾತಾಡಿಸ್ಬಿಡ್ತಾಳೆ. ಹೌದು, ನಿಮ್ಮ ತಂಗಿ ಹೆಸರೇನು? ಭವಾನಿ, ಈ ಮಿಥಿಲಾ ಏನು ಮಾಡಕ್ಕೆ ಹೊರಟಿದ್ದಾಳೆ? ಅಲ್ಲ, ನಾವು ಅಧಿಕಾರದ ಬಗ್ಗೆ ಮಾತಾಡ್ತಿದ್ರೆ ಅವಳು ಈ ವಿರಾಜ್ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾಳಲ್ಲ. ಇವಳು ಏನು ಮಾಡಕ್ಕೆ ಹೊರಟಿದ್ದಾಳೆ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ತಿದೆ ರೀ. ಏನು ಅರ್ಥ ಆಗ್ತಿದೆ? ಮಿಥಿಲಂಗೆ ವಿರಾಜ್ ಮದುವೆ ಮಾಡಬೇಕು ಅಂತಿದೆ, ಅದು ಆ ರಮ್ಯನ ಜೊತೆನೆ. ಅದು ಆಗ್ತಿಲ್ವಲ್ಲ ಅಂತ ಫಸ್ಟ್ ರೇಟಲ್ಲಿದ್ದಾಳೆ ಅಷ್ಟೇ. ರಮ್ಯನ ಜೊತೆ ಮದುವೆನಾ? ಆ ರಮ್ಯನೇ ಯಾಕೆ ಬೇಕು? ಬೇರೆ ಯಾವ ಹುಡುಗಿನೂ ಇಲ್ವಾ? ಅಷ್ಟಕ್ಕೂ ಈ ವಿರಾಜ್ ಮದುವೆ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ನಿಮ್ಮ ಸೊಸೆ ಬಗ್ಗೆ ನಂಬಿಕೆ ಇರಲಿ. ಅವಳೇನಾದರೂ ಹೇಳ್ತಿದ್ದಾಳೆ, ಮಾಡೋದಕ್ಕೆ ಹೊರಟಿದ್ದಾಳೆ ಅಂದರೆ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು. ಅವಳು ಏನು ಮಾಡಬೇಕು ಅಂತಿದ್ದಾಳೋ ನಾವು ಅದಕ್ಕೆ ಸಹಾಯ ಮಾಡಬೇಕು. ವಿರಾಜ್ ಏನು ಚಿಕ್ಕ ಹುಡುಗನ? ರಮ್ಯನ ಮದುವೆ ಆಗುವಂತ ತಕ್ಷಣ ಹೋಗಿ ತಾಳಿ ಕಟ್ಟಕ್ಕೆ ಅವನ ಮನಸ್ಸಲ್ಲಿ ಏನಿದೆಯೋ ಯಾರಿಗೆ ಗೊತ್ತು? ತಿಳ್ಕೊಬೇಕು ಕಣ್ರಿ. ತಿಳ್ಕೊಂಡು ವಿರಾಜ್ ಮನಸ್ಸನ್ನು ಬದಲಾಯಿಸಲೇಬೇಕು. ಏನು ಬದಲಾಯಿಸ್ಬೇಕು? ಯಾಕೆ ನಿಂತ್ಕೊಂಡ್ರಿ? ಅಲ್ಲಿ ನೋಡು, ವಿರಾಟ್ ಇಷ್ಟು ರಾತ್ರಿನಲ್ಲಿ ಯಾರ ಹತ್ರ ನಗ್ತಾ ಮಾತಾಡ್ತಾ ಇದ್ದಾನೆ? ಹೌದಲ್ವಾ? ನನ್ನ ಕಥೆಲಿ ಹೀರೋ ಯಾವಾಗಲೂ ನಡುರಾತ್ರಿಲಿ ಮಾತಾಡೋದು ಹೀರೋಯಿನ್ ಹತ್ರ ಮಾತ್ರ. ಇವನು ಹಾಗೆ ಏನಾದರೂ. ಸರಿ ನಡಿ, ಆ ಹೀರೋಯಿನ್ ಯಾರು ಅಂತ ನಾವೇ ಪತ್ತೆ ಮಾಡಿ. ನನ್ನ ತಂಗಿ ಯಾರ ಜೊತೆ ಮಾತಾಡ್ತಾ ಇದೆಯಾ?